ಹೋಮ್ ಮೇಡ್ ರಸ್ಮಲಾಯಿ ಮಾಡುವ ವಿಧಾನ. ಮೊದಲಿಗೆ ರಸ್ಮಲಾಯಿ ಹಾಲು ಮಾಡೋಣ ಬನ್ನಿ. ಇವಾಗ ಅರ್ಧ ಲೀಟ್ರ್ ಹಾಲು ತಗೋತಾ ಇದೀವಿ. ತಳ ಹಿಡಿದಿರಂಗೆ ಉಪ್ಪು ಬರೋದು ಕಾಯಿಸ್ಕೊಳ್ಳಿ. 5 ಪಿಸ್ತಾ, 5 ಗೋಡಂಬಿ, 5 ಬಾದಾಮು, ಸ್ವಲ್ಪ ಏಲಕ್ಕಿ ಪೌಡ್ರು, ಸ್ವಲ್ಪ ಕೇಸರಿ ಹಾಕ್ಕೊಂಡು ಚೆನ್ನಾಗಿ ಹಾಲು ಕುದಿಸ್ಕೊಳ್ರಿ. ಕೇಸರಿ ಹಾಕಿದ್ಮೇಲೆ ಈ ಥರ ಆರೆಂಜ್ ಕಲರ್ ಬರುತ್ತೆ. ಒಂದು ಬಟ್ಲು ಸಕ್ಕರೆ ಹಾಕೊಡ್ರಿ. ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸಿ. ಇದನ್ನ ಸೈಡಲ್ಲಿ ಇಟ್ಟು ಮಲಾಯಿ ಮಾಡ್ಕೊಳ್ಳೋಣ ಬನ್ನಿ. ಮಲಾಯಿಗೆ 1 ಲೀಟ್ರ್ ಹಾಲು ತಗೋತಾ ಇದ್ದೀವಿ. ಹಾಲು ಉಪ್ಪು ಬರೋವರೆಗೂ ಕಾಯಿಸ್ಕೊಡ್ರಿ. ಸ್ಟವ್ ಆಫ್ ಮಾಡಿ 1 ನಿಮಿಷ ಬಿಟ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆವಾಗ ಹಾಲು ಒಡೆದೋಗುತ್ತೆ. ಒಂದು ಜರಡಿಯಲ್ಲಿ ಒಂದು ಕರ್ಚಿಪ್ ಹಾಕ್ಬಿಟ್ಟು ಈ ಹಾಲನ್ನು ಅದಕ್ಕೆ ಹಾಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ತಣ್ಣಗಿರೋ ನೀರು ಹಾಕಿ ತೊಳ್ಕೊಳ್ರಿ. ಅದರಲ್ಲಿರೋದೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಬಾರದ್ದೇನಾದರೂ ಇಡಿ ಇದ್ರ ಮೇಲೆ. ಒಂದು 5 ರಿಂದ 10 ನಿಮಿಷ ಬಿಡಿ ಇದ್ರ ಮೇಲೆ. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೊಂಡು 1 ಬಟ್ಲು ಸಕ್ಕರೆ ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಈ ಥರ ಮಲಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರಸ್ಮಲಾಯಿ ಸೇರ್ಕೆ ತಗೊಂಬನ್ನಿ. ಕುದೀತಾ ಇರೋ ಸಕ್ಕರೆ ಪಾಕದಲ್ಲಿ ಮಲಾಯಿನ ಹಾಕ್ಬಿಟ್ಟು 10 ರಿಂದ 15 ನಿಮಿಷ ಕುದಿಸ್ಕೊಳ್ಳಿ. ಮಲಾಯಿ ದಪ್ಪ ಆಗುತ್ತೆ. ಕುದ್ದಿರೋದನ್ನ ತೆಗೆದು ಹಾಲಲ್ಲಿ ಹಾಕೊಳ್ಳಿ.
ರಸ್ಮಲಾಯಿ ರೆಡಿ ಆಗಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಹೇಳಿ.